ಗ್ರಾಮಜನ್ಯ ಸಂಸ್ಥೆ 2020ನೇ ಇಸವಿಯಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು. ಮಾಡುವಾಗ ನಾವು ಜೇನು ಕೃಷಿಯನ್ನೇ ಫೋಕಸ್ ಮಾಡಬೇಕು ಅನ್ನುವ ಯಾವ ಉದ್ದೇಶವೂ ನಮ್ಮಲ್ಲಿ ಸ್ಪಷ್ಟವಾಗಿ ಇರಲಿಲ್ಲ. ಕೃಷಿಕರ ನೆಲೆಗಟ್ಟಿನಲ್ಲಿ ಒಂದು ವ್ಯವಸ್ಥಿತವಾದಂತಹ ಮಾರುಕಟ್ಟೆ ಉದ್ದೇಶಿತ ಒಂದು ಸಂಸ್ಥೆಯನ್ನು ಶುರು ಮಾಡಬೇಕು ಅಂತ ಹೇಳಿಕೊಂಡು ನಾವು ಗ್ರಾಮಜನ್ಯವನ್ನು ಶುರು ಮಾಡಿದ್ದು. ನಮಗೆ ಶುರುವಿಗೆ ಈಗ ಜನರಲ್ ಆಗಿ ಹೇಗೆ ಅಂತ ಹೇಳಿದರೆ FPOಗಳು ಶುರುವಾಗೋದು ಸರ್ಕಾರದ ಅನುದಾನ ಅಥವಾ ಇಲಾಖೆಗಳ ಮೂಲಕ ಬರುವಂತಹ ಸಹಕಾರದಿಂದ FPOಗಳು ಶುರುವಾಗ್ತದೆ. ನಮ್ಮ ಗ್ರಾಮಜನ್ಯ ಶುರು ಮಾಡೋ ಸಂದರ್ಭದಲ್ಲಿ ನಮಗೆ ಈ ಅವಕಾಶಗಳು ಯಾವುದೂ ಸಿಗಲಿಲ್ಲ. ನಾವು ಸದಸ್ಯರಿಂದ ಸಂಗ್ರಹ ಮಾಡಿದಂತಹ ಪಾಲು ಬಂಡವಾಳವನ್ನೇ ಉದ್ದೇಶವಾಗಿಟ್ಟುಕೊಂಡು ನಾವು ಏನಾದರೂ ವ್ಯವಹಾರ ಶುರು ಮಾಡಬೇಕು ಅಂತ ಹೇಳಿ ಆಗುವಾಗ ನಮ್ಮ ಟೀಮ್ ಕನ್ಸಿಡರ್ ಮಾಡಿದ್ದು ಜೇನು ಕೃಷಿಯನ್ನು. ಹೇಳಿದರೆ ಜೇನು ಕೃಷಿಯಲ್ಲಿ ಶುರುವಿನ ವರ್ಷವೇ ಒಂದು ಸ್ವಲ್ಪ ಮಟ್ಟಿನ ಆದಾಯವನ್ನು ಗಳಿಸ್ಬೋದು ಅಂತೇಳಿ. ಹಾಗೆ ಶುರುವಿನ ವರ್ಷ ನಾವು ಜೇನು ಕೃಷಿಯನ್ನು ಆರಂಭಿಸಬೇಕಾದ್ರೆ ಇಲ್ಲಿ ಕೂತಂತಹ ಭಾಳಷ್ಟು ಜನ, ನಾನು ಕಮರ್ಷಿಯಲ್ ಬೀ ಕೀಪರ್ಸ್ ಅಂತೇಳಿ ಹೇಳ್ತೇನೆ ಅವರನ್ನು, ಅಂಥವರು ನಮಗೆ ತುಂಬ ಜನ ಸಹಕಾರ ಕೊಟ್ಟಿದ್ದಾರೆ. ಎಷ್ಟರ ಮಟ್ಟಿಗೆ ಅಂತೇಳಿ ಕೆಲವರು ನಮಗೆ ಪೆಟ್ಟಿಗೆ ಕೊಟ್ಟರು, ಕೆಲವರು ಒಕ್ಕಲು ಸಪ್ಲೈ ಮಾಡಿದರು, ಮತ್ತು ಕೆಲವರು ನಮ್ಮ ಪೆಟ್ಟಿಗೆ ನಿರ್ವಹಣೆಗೂ ಸಹಕಾರ ಕೊಟ್ಟರು, ಸ್ಥಳಕ್ಕೆ ಬಂದು ನಮ್ಮ ಹುಡುಗರಿಗೆ ಮಾರ್ಗದರ್ಶನ ನೀಡಿದರು, ಟ್ರೈನಿಂಗ್ ಕೊಟ್ಟರು. ಎಲ್ಲ ಇದೇ ತಂಡದಲ್ಲಿ ಇರುವಂಥ ಒಂದು ವ್ಯವಸ್ಥೆಯಲ್ಲಿ ಇರುವಂಥವರೆಲ್ಲರೂ ಕೂಡ, ಯಾರು ಹೊರಗಿನವರು ಬರಲಿಲ್ಲ. ನಮ್ಮ ಒಂದು ಸಂಸ್ಥೆಯ ಬೆಳವಣಿಗೆಯಲ್ಲಿ ಪ್ರತಿಯೊಬ್ಬರ ಸಹಕಾರವೂ ಉಂಟು. ಅವರೆಲ್ಲರಿಗೂ ನಾನು ಒಂದು ಧನ್ಯವಾದವನ್ನು ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೇನೆ. ಇದಾದ ಮೇಲೆ ನಾವು 2ನೇ ವರ್ಷದ ವ್ಯವಸ್ಥೆಗೆ ಬರುವಾಗ ಕೃಷಿಕರಿಗೆ ಜೇನು ಕೃಷಿಯ ಒಂದು ತುಂಬ ಜನರಿಂದ ಯಾರು ವಿಮುಖರಾಗಿದ್ದಾರೆ ಅವರು ಪುನಃ ಜೇನು ಕೃಷಿಗೆ ಬರಬೇಕು ಅನ್ನೋ ಉದ್ದೇಶದಿಂದ ಒಂದು ಒಪ್ಪಂದಾಧಾರಿತ ಜೇನು ಕೃಷಿ ಅನ್ನೋಂಥ ಮಾಡೆಲನ್ನು ಇಂಟ್ರೊಡ್ಯೂಸ್ ಮಾಡಿದೆವು. ಒಪ್ಪಂದಾಧಾರಿತ ಜೇನು ಕೃಷಿ ಹವಾಮಾನ ವೈಪರೀತ್ಯ ಮತ್ತು ನಿರ್ವಹಣೆಯಲ್ಲಿ ಆಗುವಂತಹ ಕೆಲವು ವಿಪ್ಲವಗಳ ಕಾರಣದಿಂದಾಗಿ ನಮಗೆ ತುಂಬ ಹೊಡೆತ ಕೊಟ್ಟಿತ್ತು, ಸಂಸ್ಥೆಗೆ ತುಂಬ ಒಂದು ಹೊರೆಯಾಗಿ ಬಂತು. ಸ್ಟಿಲ್ ನಾವು ಆ ಮಾಡೆಲನ್ನು ಸ್ವಲ್ಪ ಬದಲಾಯಿಸಿ ಇವತ್ತಿಗೂ ಕೂಡ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಕೃಷಿಕರಿಗೆ ಅದರಲ್ಲಿ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಆ ಮಾಡೆಲನ್ನು ಕಂಟಿನ್ಯೂ ಮಾಡಿ ತಗೊಂಡು ಹೋಗ್ತಾ ಇದ್ದೇವೆ. ಇದರಲ್ಲಿ ನಾವು ಕಂಡುಕೊಂಡದ್ದು ಎಂತ ಅಂತ ಹೇಳಿದರೆ, ಜೇನು ಕೃಷಿ ಅನ್ನುವಂಥದ್ದು ಯಾವುದೇ ಒಂದು ಸೆಂಟ್ರಲೈಸ್ಡ್ ಅಪ್ರೋಚಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಕೃಷಿಕರಲ್ಲಿ ತಳಮಟ್ಟದಿಂದಲೇ ನಮಗೆ ಜೇನು ಕೃಷಿ ಬೇಕು ಅನ್ನುವ ಭಾವನೆ ಇದ್ದರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಯಾರೋ 3ನೇ ವ್ಯಕ್ತಿಯೋ ಒಂದು ಸಂಸ್ಥೆಯೋ ಬಂದು ಈಗ ಘಟ್ಟದ ಮೇಲೆ ಅಥವಾ ನಾರ್ತ್ ಕರ್ನಾಟಕದಲ್ಲಿ ಬಟಾಟೆ ಕೃಷಿ, ನೀರುಳ್ಳಿ ಕೃಷಿ ಮಾಡಿದಾಗೆ ಜೇನು ಕೃಷಿ ಮಾಡಲಿಕ್ಕೆ ಸುಲಭ ಇಲ್ಲ. ಜೇನು ಕೃಷಿ ಮಾಡಬೇಕಾದ್ರೆ ಅದಕ್ಕೆ ಅದರದ್ದೇ ಆದ ಸ್ಕಿಲ್ಡ್ ವರ್ಕರ್ಸ್ ಬೇಕು, ಅದರದ್ದೇ ಆದ ನಾಲೆಜ್ ಇರುವವರು ಬೇಕು, ಪ್ಲಸ್ ಇದು ನಮ್ಮದು ಅಂತ ಹೇಳುವಂಥ ಒಂದು ಮನಸ್ಥಿತಿ ಇದ್ದವರು ತುಂಬ ಜನ ಬೇಕಾಗ್ತದೆ. ಸೊ ಈ ಉದ್ದೇಶಕ್ಕೋಸ್ಕರ ನಾವು ಪ್ರತಿಯೊಬ್ಬ ಜೇನು ಕೃಷಿಕರನ್ನು ಒಂದು ವ್ಯವಸ್ಥಿತ ಚೌಕಟ್ಟಿನೊಳಗೆ ಸೇರಿಸಿಕೊಂಡು ಅಥವಾ ಅವರ ಸಹಕಾರವನ್ನು ತಗೊಂಡು ಗ್ರಾಮಜನ್ಯ ಸಂಸ್ಥೆಯನ್ನು ಯಾವ ಥರ ನಡೆಸಬೇಕು ಅಂತ ಹೇಳಿ ಆಲೋಚನೆ ಮಾಡ್ತಾ ಇದ್ದ ಸಂದರ್ಭದಲ್ಲಿಯೇ ನಮಗೆ ನ್ಯಾಷನಲ್ ಬಿ ಬೋರ್ಡಿಂದ ನೀವು ಜೇನು ಕೃಷಿಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರೊಸೆಸಿಂಗ್ ಯೂನಿಟ್, ಮತ್ತೊಂದು ಕೋಲ್ಡ್ ಸ್ಟೋರೇಜ್, ಮತ್ತೊಂದು ಟೆಸ್ಟಿಂಗ್ ಲ್ಯಾಬ್, ಮತ್ತು ಅದರೊಟ್ಟಿಗೆ ಜೇನು ಮೇಣದಿಂದ ಮೌಲ್ಯವರ್ಧಿತ ಉತ್ಪನ್ನ ಮಾಡೋದಕ್ಕೋಸ್ಕರವಾಗಿ ನಮಗೊಂದು ಸಣ್ಣ ಮಟ್ಟಿನ ಅನುದಾನ ಕೊಟ್ಟರು. ಈ ಅನುದಾನದ ಬಳಕೆ ಮಾಡಿಕೊಂಡು ಇವತ್ತು ಪುತ್ತೂರಿನಲ್ಲಿ ಒಂದು ಜೇನು ಸಂಸ್ಕರಣಾ ಘಟಕ ಇನ್ನೊಂದು 2-3 ತಿಂಗಳಿನಲ್ಲಿ ಉದ್ಘಾಟನೆಗೆ ಸಿದ್ಧ ಆಗ್ಬೋದು. ಈ ಹಂತದಲ್ಲಿ ನಮಗೆ ಸೊಸೈಟಿಯ ಅಧ್ಯಕ್ಷರು ತುಂಬ ಮಾರ್ಗದರ್ಶನ ನೀಡಿದ್ದಾರೆ. ನಾನು ಅವರಲ್ಲಿಗೆ ಹೋಗಿ ಸುಳ್ಯದಲ್ಲಿ ಈಗ ಹೊಸತಾಗಿ ಮಾಡಿದಂಥ ಸಂಸ್ಕರಣಾ ಘಟಕವನ್ನು ನೋಡಿ ನಾನು ಮಾತಾಡಿದ್ದೇನೆ. ಅವರೊಟ್ಟಿಗೆ ತುಂಬ ಸಹಕಾರವನ್ನು ಕೊಟ್ಟರು. ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಅವರೇ ನೇರವಾಗಿ ಹೇಳಿದರು, ಒಂದು ಸಂಸ್ಥೆಯ ಒಟ್ಟಿಗೆ ಇನ್ನೊಂದು ಸಂಸ್ಥೆ ಒಟ್ಟಿಗೆ ಬೆಳೆದರೆ ಮಾತ್ರ ಪ್ರತಿಯೊಬ್ಬ ಕೃಷಿಕನಿಗೂ ಸಹಕಾರಿ ಅಂತೇಳಿ. ನಮ್ಮಲ್ಲಿ ಈ ವರ್ಷದ ಜೇನನ್ನು ಪ್ರೊಸೆಸ್ ಮಾಡಿಕೊಡಲಿಕ್ಕೆ ನಾವು ನಮ್ಮಲ್ಲಿದ್ದ ಜೇನು ಸೊಸೈಟಿಗೆ ತೊಗೊಂಡೋಗಿ ಪ್ರೊಸೆಸ್ ಮಾಡಿದ್ದು. ಸೊ ಇದರಲ್ಲಿ ಎಂತ ನಾನು ಹೇಳುವ ಉದ್ದೇಶ ಎಂಥದ್ದು ಅಂತ ಹೇಳಿದರೆ, ಯಾವುದೇ ಸಂಸ್ಥೆಯು ಒಂದಕ್ಕೊಂದು ಕಾಂಪಿಟೇಷನ್ ಆಗಿ ಅಲ್ಲ ಅಂತೇಳಿ. ನಾವು ಪರಸ್ಪರ ಪೂರಕವಾಗಿ ಇದ್ದುಕೊಂಡು ಹೋದರೆ ಮಾತ್ರ ಅದರ ಲಾಭ ಕೃಷಿಕರಿಗೆ ಸಿಗ್ತದೆ. ಈ ಉದ್ದೇಶವನ್ನಿಟ್ಟುಕೊಂಡು ಸೊಸೈಟಿ ಅಧ್ಯಕ್ಷರು ನಮಗೆ ತುಂಬ ಮಾರ್ಗದರ್ಶನ ನೀಡಿದ್ದಾರೆ. ಅದೇ ರೀತಿಯಲ್ಲಿ ಇಲ್ಲಿರುವಂಥ ಬಹಳಷ್ಟು ಜನ ಬೀ ಕೀಪರ್ಸ್ಗಳು ನಮಗೆ ಈಗ ಕೆಲವರು ಇಕ್ವಿಪ್ಮೆಂಟ್ಗಳನ್ನು ಸಪ್ಲೈ ಮಾಡ್ತಾರೆ, ಕೆಲವರು ನಮಗೆ ಪೆಟ್ಟಿಗೆಯನ್ನು ಸಪ್ಲೈ ಮಾಡ್ತಾ ಇದ್ದಾರೆ, ಇನ್ನು ಕೆಲವರು ನಮ್ಮ ಹುಡುಗರೊಟ್ಟಿಗೆ ಇಂಟರಾಕ್ಷನ್ ಮಾಡಿಕೊಂಡು ಟ್ರೈನಿಂಗ್ ಅಥವಾ ಅವರಲ್ಲಿರುವ ಮಾಹಿತಿಗಳನ್ನು, ಅವರಲ್ಲಿರೋ ನಾಲೆಜನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದಾರೆ. ಈ ರೀತಿಯಾದ ವ್ಯವಸ್ಥೆಯಲ್ಲಿ ಇವತ್ತು ಗ್ರಾಮಜನ್ಯ ಮುಂದೆ ಹೋಗ್ತಾ ಉಂಟು. ಇನ್ನು 2-3 ತಿಂಗಳ ನಂತರ ಪುತ್ತೂರಿನಲ್ಲಿ ಶುರುವಾಗುವಂತಹದ್ದು, ನನ್ನ ಮಾಹಿತಿಯ ಪ್ರಕಾರ ಅದು ದಕ್ಷಿಣ ಭಾರತದ ಅತಿ ದೊಡ್ಡ ಜೇನು ಸಂಸ್ಕರಣಾ ಘಟಕ. ಒಂದು ಬ್ಯಾಚಿಗೆ ಸುಮಾರು 5 ಟನ್ ಜೇನು ಪ್ರೊಸೆಸ್ ಮಾಡಲಿಕ್ಕೆ ಆಗ್ತದೆ. ಬಹುಶಃ ಇಲ್ಲಿ ಎಲ್ಲಿಯೂ ಇಲ್ಲ. ನಮ್ಮ ಅಂದಾಜಿನಲ್ಲಿ ಇರುವಂತಹದ್ದು ಕಣ್ಣೂರು ಜೇನು ಸೊಸೈಟಿ ಉಂಟು, ಸುಮಾರು 2.5 ಟನ್ನಿನಷ್ಟು ಜೇನು ಪ್ರೊಸೆಸ್ ಮಾಡುವಷ್ಟು ಕೆಪಾಸಿಟಿ ಅಲ್ಲಿ ಉಂಟು. ಅವರು ಬೇರೆ ಬೇರೆ ಕಂಪೆನಿಗಳಿಗೆ ಕೂಡ ಅವರಿಂದ ಲೇಬಲಿಂಗ್ ಮಾಡಿದ ಪ್ರಾಡಕ್ಟನ್ನು ಕಳಿಸ್ತಾ ಇದ್ದಾರೆ. ಈ ಉದ್ದೇಶವನ್ನು ನಾನು ಹೇಳ್ತಾ ಇರುವಂತಹದ್ದು, ದಕ್ಷಿಣ ಭಾರತದಲ್ಲಿ ಯಾವುದೇ ದೊಡ್ಡ ಜೇನು ಬ್ರ್ಯಾಂಡ್ಗಳಿಗೆ ಸರಿಯಾದಂತಹ ಫೆಸಿಲಿಟಿಗಳಿಲ್ಲ. ಪ್ಯಾಕಿಂಗ್ ಫೆಸಿಲಿಟಿಗಳಾಗಿರ್ಬೋದು, ಪ್ರೊಸೆಸಿಂಗ್ ಫೆಸಿಲಿಟಿಗಳಾಗಿ ಎಲ್ಲಿ ಸಹ ಇಲ್ಲ. ನಮ್ಮ ಊರಲ್ಲಿ ಅಂಥದ್ದೊಂದು ವ್ಯವಸ್ಥೆ ಇದ್ದರೆ ಅದರಲ್ಲಿ ಬರುವ ಲಾಭಾಂಶವೂ ಕೂಡ ವಾಪಸ್ ಕೃಷಿಕರಿಗೆ ಹೋಗ್ತದೆ. ಇದು ಕೂಡ ನಮ್ಮ ಉದ್ದೇಶದಲ್ಲಿ ಸೇರಿಕೊಂಡು ಉಂಟು. ಯಾಕೆ ಅಂತ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಉತ್ತರ ಭಾರತದಲ್ಲಿ ದೇಶದ ಅತಿ ದೊಡ್ಡ ಜೇನು ಸಂಸ್ಕರಣಾ ಘಟಕ
ಎಪಿಸ್ ಅನ್ನೋಂಥ ಒಂದು ಬ್ರ್ಯಾಂಡ್ ಅವ್ರ ಹತ್ರ ಉಂಟು. ಒಂದು ವ್ಯವಸ್ಥೆ ನಮ್ಮ ದಕ್ಷಿಣ ಭಾರತದಲ್ಲಿ ಉಂಟಾ? ಖಂಡಿತವಾಗಿಯೂ ಇಲ್ಲ. ನಮ್ಮಲ್ಲಿ ಅಷ್ಟು ಪ್ರೊಡಕ್ಷನ್ನೂ ಇಲ್ಲ, ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳೂ ಇಲ್ಲ. ತುಂಬ ಒಂದು ಅಸಂಘಟಿತ ವಲಯದಲ್ಲಿ ಜೇನು ಕೃಷಿಕರು ನಾವಿದ್ದೇವೆ ಇವತ್ತು. ಜೇನಿನ ಇವತ್ತು ಮಾರ್ಕೆಟ್ ಬೆಲೆ ಎಷ್ಟು ಅಂತ ಹೇಳಿದರೆ ಒಬ್ಬರು 350 ಹೇಳ್ತಾರೆ, ಒಬ್ಬರು 550 ಹೇಳ್ತಾರೆ, ಮತ್ತೊಬ್ಬರು ನನ್ನ ಜೇನಿಗೆ 800 ರೂಪಾಯಿ ಸಿಕ್ಕಿದ್ರೆ ಮಾತ್ರ ನಾನು ಕೊಡೋದು ಅಂತೇಳಿ ಹೇಳ್ತಾರೆ. ಎವರೇಜ್ ಲೆಕ್ಕ ಹಾಕಿದರೆ ಒಬ್ಬ ಜೇನು ಕೃಷಿಕನಿಗೆ ಎಷ್ಟು ರೂಪಾಯಿ ಸಿಗ್ತದೆ ಅಂತ ಹೇಳಿದರೆ 200 ರಿಂದ 250 ರೂಪಾಯಿ ಅವನಲ್ಲಿರೋ ಎಲ್ಲ ಸ್ಟಾಕ್ಗಳದ್ದು ಎವರೇಜ್ ತೆಗೆದ್ರೆ ಸಿಕ್ಕುವಂಥದ್ದು ಇವತ್ತೊಬ್ಬ ಜೇನು ಕೃಷಿಕನಿಗೆ. ಅದು ಮ್ಯಾಕ್ಸಿಮಮ್. ಯಾವುದೇ ಜೇನು ಕೃಷಿಕ ಜೇನು ಸೇಲ್ ಮಾಡಿ ಲಾಭ ಮಾಡಿಕೊಂಡವರಿಲ್ಲ. ಜೇನು ಕೃಷಿಕರಿಗೆ ಲಾಭ ಆಗೋದು ಯಾವಾಗ ಅಂದರೆ ಒಕ್ಕಲು ಸೇಲ್ ಮಾಡುವಂಥದ್ರಲ್ಲಿ, ಅಥವಾ ಈಗ ಬೇರೆಯವರೊಟ್ಟಿಗೆ ಟ್ರೈನಿಂಗ್ ಮತ್ತೊಂದು ವ್ಯವಹಾರಗಳಲ್ಲಿ ಆ ಒಂದು ಪರಸ್ಪರ ಸಂಬಂಧದಿಂದಾಗಿ ವ್ಯವಹಾರ ನಡೀತಾ ಉಂಟಷ್ಟೇ ಹೊರತು ಸ್ವಂತ ಬ್ರ್ಯಾಂಡ್ ಬಿಲ್ಡ್ ಮಾಡಿ ಮಾರುಕಟ್ಟೆ ಮಾಡೋದಕ್ಕೆ ತುಂಬ ಕಷ್ಟ ಉಂಟು. ಅದಕ್ಕೋಸ್ಕರ ಒಂದು ಸಂಘಟಿತ ವ್ಯವಸ್ಥೆ ಬೇಕು ಅನ್ನೋಂಥ ಉದ್ದೇಶದಿಂದ ಇವತ್ತು ನಾವು ಎಲ್ಲ ಜೇನು ಕೃಷಿಕರ ಸಹಕಾರವನ್ನು ಕೇಳ್ತಾ ಇದ್ದೇವೆ. ಮುಂದೆಯೂ ಕೂಡ ನಿಮ್ಮೆಲ್ಲರ ಸಹಕಾರವು ಸಂಸ್ಥೆ ಒಟ್ಟಿಗೆ ಬೇಕು. ಇದು ಬರೇ ಪ್ರಾರಂಭ ಅಷ್ಟೇ. ಈ ಪ್ರಾರಂಭದಿಂದ ನಾವೆಲ್ಲರೂ ಮುಂದೆ ಒಟ್ಟಾಗಿ ಇದ್ದುಕೊಂಡು ಒಂದು ಒಳ್ಳೆಯ ಒಂದು ಸಂಘಟಿತ ವ್ಯವಸ್ಥೆಯಲ್ಲಿ ಕೆಲಸ ಮಾಡುವಂತೆ ಆಗಲಿ ಅಂತೇಳಿ ಒಂದು ಆಶಿಸ್ತಾ, ಹಿರಿಯರ ಮಾರ್ಗದರ್ಶನ ನಮಗಿರಲಿ ಅಂತೇಳಿ ಕೇಳಿಕೊಳ್ತಾ ನಾನು ಮಾತುಗಳನ್ನು ನಿಲ್ಲಿಸ್ತೇನೆ. ಧನ್ಯವಾದಗಳು.